ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಹಳ್ಳ್ಯಾಗ ವರ್ಷಕ್ಕೊಮ್ಮೆ ಯಾಸೆಗಾರ ಬರ್ತಾರ ನೋಡ್ರಿ. ಇಲ್ಲಿ ಬಣ್ಣ ಹಚ್ಕೊಂಡು ಹನುಮಂತನ ಅವತಾರ ಮಾಡಿ ರಾಮನ ಅವತಾರ ಮಾಡ್ಕೊಂಡು ಬರ್ತಾರ. ಬಂದು ಏನಂತಾರ ಅವರು ನಾಟಕ ಮಾಡಿ ಪಾಪ ನಿಮ್ ಕಡೆ ಕೂಲಿ ಇಸ್ಕೊಂಡು ಹೋಗ್ಬಿಡ್ತಾರ. ಅಂತದ ಒಂದು ಗಿರಾಕಿ ಅಡ್ಡಾಡಕತ್ತಂತ ಇಲ್ಲಿ. ಇದು ಗೊಡ್ಡೆಮ್ಮಿ, ಇದು ಹಾಲು ಹಿಂಡೋದಿಲ್ಲ, ಈಯುದು ಇಲ್ಲ. ಇದು ಬರೇ ಬೇಕು ಅಂತ ಅಡ್ಡಾಡೋ ಕೆಲಸ. ಇವತ್ತು ವೀರಣ್ಣ ಚರಂತಿ ಮಟ್ಟನ ಕೆಲ್ಸಕ್ಕೆ ಬಂದಿಲ್ಲವ, ಅವ್ರನ್ನ ಸೋಲ್ಸಕ್ ಬಂದಾರ ಅನ್ನೋ ಮಾತೆತ್ತೀರ IPL ಟಿಕೆಟ್ ಕೇಳ್ತಾನ, ಮಾತೆತ್ತೀರಿ ವಿಭೂತಿ 3 ಪಟ್ಟಿ ಹನಿ ಮ್ಯಾಗ ವಿಭೂತಿ ಹಚ್ತಾನ. ಹೌದಪ್ಪ, ನಮ್ಮ ವೀರಶೈವ ಲಿಂಗಾಯತರ ಲಾಂಛನ ಅದು. ನಾವು ಧರ್ಮವನ್ನು ಪಾಲನೆ ಮಾಡೋಂಥವ್ರು. ಅದಕ್ಕೆ ಬಿಟ್ಟು IPL ಟಿಕೆಟ್ ಕೇಳಿದ್ದು ಹೇಳೋದು. IPL ಟಿಕೆಟ್ ಕೇಳ್ತಾನೆ MLA ಅಂತೇಳಿ. IPL ಟಿಕೆಟ್ ಕೇಳಿದ್ರೆ ನಿನಗೇನು ತ್ರಾಸ ಆತಪ್ಪ? ನಿನಗೇನ್ರ ಕೇಳಿದ್ನೆ? ಏನ್ ನೀನು ಸರ್ಕಾರ ನಡೆಸ್ತೀಯ? ನೀನು KS ಇದು ಓನರ? ನೀನು IPL ಓನರ್? IPL ಟಿಕೆಟ್ ಕೇಳಿದ್ರೆ ಮುಗಿಸೋದು. ಇನ್ನೊಂದು ಸಕ್ಕರೆ ಕಾರ್ಖಾನೆ ಅಂತೇಳಿ ನಮ್ಮ ಶಿವಾನಂದ ಪಾಟೀಲ್ ಅವ್ರಿಗೆ ಹಂಗಿಸೋದು. ಎದಕ್ಕೆ ಹಂಗ್ಸೋದಕ್ಕೆ ಬಂದಾನಂದ್ರೆ ಅವ ಚಿಹ್ನೆ ಇರ್ಲಾರದ ಇವತ್ತು ಒಬ್ಬ ಗೊಡ್ಡೆಮ್ಮಿ ಅನ್ನೋ ಮಾತನ್ನು ನಾನು ಇವತ್ತು ನಾನು ಬಂದೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ. ನನಗೊಂದು ಚಿಹ್ನೆ ಐತಿ. ಇವತ್ತು ಕಾಂಗ್ರೆಸ್ ಪಕ್ಷದ ಹಸ್ತ ಚಿಹ್ನೆಗೆ ಓಟ್ ಹಾಕ್ರಿ ಅಂತೇಳಿ ನಿಮಗ ಕೈ ಮುಗಿದು ವಿನಂತಿ ಮಾಡ್ಕೋಕ್ ನಾ ಬಂದೀನಿ. ಅವ ಎದಕ್ ಬಂದನ? ಅವನು ಎದಿ ಮ್ಯಾಗ ಏನ್ರ ಚಿಹ್ನೆ ಇತ್ತನಪ್ಪ? ಏನ್ರ ಐತನ ಅವನ ಕಡೆ? ಯಾವ ಪಕ್ಷಕ್ಕ? ಆ BJP ಅವರು ಒತ್ತು ಹೊರಗೆ ಹಾಕ್ಯಾರ. ಇವಾಗ ನೀನ್ ಇಲ್ಲಿ ಬ್ಯಾಸರಾಗಿ ಸಾಕು ಹೋಗಿ ನೀನು ಮಿಕ್ಕೈತಿ ಅಂತೇಳಿ BJP ಅವರು ಒತ್ತು ಹೊರಗೆ ಹಾಕ್ಯಾರ. ಮತ್ತೆ BJP ಓಟ್ ಹಾಕಿ ಬರ್ತಾರ ನಾಚಿಕೆ ಹೇಳಿ. ಇವಾಗ ಮಾನ ಮರ್ಯಾದೆ ನಾಚಿಕೆ ಐತ್ಯ? ನಾಚಿಕೆ ಮಾನ ಮರ್ಯಾದೆ ಐತೇನ್ರಿ ಇವಾಗ? ಬರೇ ಮಾತೆತ್ತಿನ ಪಾಕಿಸ್ತಾನ, ಇಲ್ಲಿಕರ ಪಾಕಿಸ್ತಾನ ಇಲ್ಲಾಂದ್ರೆ ಸಾಬರಿಗೆ ಅನ್ನೋದು, ಮುಸ್ಲಿಮ್ಗೆ ಬೇಯೋದು. ಇದು ಬಿಟ್ರೆ ಬೇರೆ ಏನಾರ ಮಾತಾಡ್ತಾರ? ಓಟ್ ಕೇಳಂತ ಕೇಳಿದ ನೀವು? ಇಲ್ಲ, ಇವ್ರಿಗೆ ಚಿಹ್ನೆನೇ ಇಲ್ಲ. ಯಾವ ಪಕ್ಷಕ್ಕೆ ಓಟ್ ಹಾಕಂತ ಬಂದಾರಲ್ಲ ಆ ಪಕ್ಷದವರು ಚಾರ್ಜ್ ಹೋದಾರ. ಇನ್ನ ನಾಚಿಕೆ ಬಂದಿಲ್ಲ ಅವಾಗ. ಅದಕ್ಕೆ ಬಂಧುಗಳೇ, ಅವನ ಮಾತಿಗೆ ಗಮನ ಇಲ್ಲ. ಅವನು ಇವತ್ತು ನಿಮಗೆ ಬಹಳಷ್ಟು ವಿಚಾರಗಳು ಹೇಳಿದ್ರ. ಈ ಹಿಂದ ಇದೇ ಸನ್ಮಾನ್ಯ ಚರಂತಿ ಮಠರು ಅವರು 2019ರಿಂದ 23 ಶಾಸಕರಿದ್ರಲ್ಲ, ಅವಾಗ ನಮ್ಮ ಮುರುಗೇಶ್ ನಿರಾಣಿಯವರು ಇದೇ ಜಿಲ್ಲಾದವರು. ಪಾಪ ಅವರಿಗೆ ಸಚಿವನು ಮಾಡಿದ್ರು ಯಡಿಯೂರಪ್ಪನವರು. ಅವಾಗ ಇದೇ ಚರಂತಿ ಮಠ ಅವ್ರು ಏನ್ ಹೇಳಿದ್ರು? ಏನು ಮುರುಗೇಶ್ ನಿರಾಣಿಗೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮತ್ತು ಸಚಿವರಾಗಿ ಮಾಡಿದ್ರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ. ಈಗ ಯಾಕೆ ಬೇಕಪ್ಪ ನಮ್ಮ ಓಟು ನಿಮ್ಗ? ಯಾಕೆ ಬೇಕಪ್ಪ ನಮ್ಮ ಓಟ್ ನಿಮ್ಗ? ಚರಂತಿ ಮಠ ನಮ್ಮವನ್ನ ಬೇಡ ಅಂತೀರಿ, ಮತ್ತ ಅವ್ನು ಉಸ್ತುವಾರಿ ಸಚಿವ ಕೊಡಬೇಡ ಅಂತೀರಿ. ಇವತ್ತು ನೋಡಿದ್ರೆ ಬಂದು ನಮ್ಮ ಓಟ ಬೇಕಂತ ಕೈ ಮುಗಿತೀರಿ. ಅದಕ್ಕೆ ಇದೊಂದು ಗೊಡ್ಡೆಮ್ಮಿ ಹಿಡ್ಕೊಂಡು ನಾಟಕ ಮಾಡ್ಕೊಂತ ಇವತ್ತು ಅಡ್ಡಾಡಕತ್ತೀರಿ. ಯಾಕ? ಇವ ಬಂದ್ರೆ ಓಟ್ ಹಾಕ್ತಾರ. ಇವ ಯಾವ ಇವ ಬಿಜಾಪುರದವ. ಇವತ್ತು ಸೀಟು ಅಧಿವೇಶನದಾಗ 6ನೇ ನಂಬರ್ಗಿತ್ತು. ಮುಂದ ಸೀಟು 6ನೇ ನಂಬರ್ಗಿತ್ತು ಹಿರಿಯಲ್ಲ ಸೀಟು. ಅಲ್ಲಿ ಒದರಿ ಬಹಳ ಒದರಿದ್ ಕೂಡ ಅದನ್ನ ಕಿತ್ತಿ 224ಕ್ಕೆ ಹಾಕ್ಬಿಟ್ರು. ನಮ್ಮ ವಿಧಾನಸಭೆದಾಗ ಕೊನೆಯ ಸೀಟ್ ಅದು, ಲಾಸ್ಟ್ ಅಂದ್ರೆ ಬಾಗಲ ದಂಡಿಗೆ 28ಕ್ಕೆ ಹೊರಗೆ ಹಾಕ್ತಿವಿ. ಅದನ್ನ 28ಕ್ಕೆ ಆ ಗೊಡ್ಡೆಮ್ಮಿನ ವಿಧಾನಸೌಧದಿಂದ ಹೊರಗೆ ಹಾಕೋದು ಗ್ಯಾರಂಟಿ. ಇವತ್ತು ನಾವೇನ್ ಗ್ಯಾರಂಟಿ ಹೇಳ್ತೀವಲ್ಲ ನೋಡಾಕತ್ರಿ 24ಕ್ಕೆ ಹೋಗೈತಿ. 224ಕ್ಕೆ 224 ಸೀಟ್ ಇರೋದಲ್ಲಿ. ಅದಕ್ಕೆ ಹೋಗೈತಿ ಗಿರಾಕಿ. ಇಲ್ಲಿ ಬಂದ ಬರೇ ಬೇಯೋದು. ಮಾತೆತ್ತಿರ ಪಾಕಿಸ್ತಾನ, ಮಾತೆತ್ತಿರ ಸಾಬ್ರು. ಅದು ಬಿಟ್ರೆ ಬೇರೆ ಮಾತಾಡೋದು ಏನ್ ರೈತರ? ಈ BJP ಅವ್ರಿಗೆ ನಾನು ಕೇಳಕ್ ಇಚ್ಛೆ ಪಡ್ತೀನಿ, ನೀವು ಅಭಿವೃದ್ಧಿ ಏನ್ ಮಾಡ್ರಿ ಹೇಳ್ರಪ್ಪ? ರೈತರ ಸಾಲ ಮನ್ನಾ ಮಾಡಿದ್ರ? ರೈತರ ಸಾಲ ಮನ್ನಾ ಯಾರು ಮಾಡಿದ್ರು? ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ರು. ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಪೆಟ್ರೋಲ್ ದರ ನೋಡ್ರಿ, ಡಾಲರ್ ದರ ನೋಡ್ರಿ, ಯಾವ ಮುಗುಲಿಗೆ ಮುಟ್ಟಿದಾವ್ರಿ. ಪಾಪ ಬಡವರಿಗೆ ಯಾವುದೇ ಒಂದು ಮನೆ ಕಟ್ಟುವಂತ ಕೆಲಸ ಮಾಡಲಿಲ್ಲ. ಬಡವರಿಗೆ ಅನ್ನ ಭಾಗ್ಯ ಕೊಡ್ಲಿಲ್ಲ. ಇವತ್ತು ತಾಯಂದ್ರಿಗೆ ಯಾವುದೇ ಯೋಜನೆಯನ್ನ ತರಲಿಲ್ಲ. ಇವತ್ತು ಕೇವಲ ಗೊಳ್ಳು ಮಾತು, ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಈ ದೇಶವನ್ನು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ನೀವು ಅರ್ಥ ಮಾಡ್ಕೋಬೇಕು, ನಾವು ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಇದ್ದೀವಿ.